ಮಾರುತಿ ಕಣ್ಣಿನ ಆಸ್ಪತ್ರೆ 25ನೇ ವಾರ್ಷಿಕೋತ್ಸವ ಪ್ರಯುಕ್ತ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ. ಗಂಗಾವತಿ ಸಮೀಪದ ಸೋಳೇಕಲ್ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಬೃಹನ್ಮಠದಲ್ಲಿ ಪೂಜ್ಯರಾದ ಶ್ರೀ ಭುವನೇಶ್ವರ ತಾತನವರ ದಿವ್ಯ ಸಾನ್ನಿಧ್ಯದಲ್ಲಿ ಮಾರುತಿ ಕಣ್ಣಿನ ಆಸ್ಪತ್ರೆಯ 25ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಔಷಧಿ ಮಾತ್ರೆಗಳ ವಿತರಣೆ ಕಾರ್ಯಕ್ರಮ ರವಿವಾರದಂದು ಜರುಗಿತು. ಈ ಸಂದರ್ಭದಲ್ಲಿ ಶ್ರೀಮಠದ ಶರಣರಾದ ಪರಮ ಪೂಜ್ಯ ಶ್ರೀ ಭುವನೇಶ್ವರ ತಾತನವರು ಮಾತನಾಡಿ, ಗಂಗಾವತಿಯಲ್ಲಿ ಕಳೆದ 25 ವರ್ಷದಿಂದ ಡಾಕ್ಟರ್ ಹನುಮಂತಪ್ಪ ಹಾಗೂ ಶ್ರೀಮತಿ ಪರಿಮಳ ಹನುಮಂತಪ್ಪ ಅವರು ಕಣ್ಣಿನ ಮತ್ತು ದಂತ ಚಿಕಿತ್ಸೆಯ ಆಸ್ಪತ್ರೆಯನ್ನು ಆರಂಭಿಸಿ ಇಂದಿಗೂ 25 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಗ್ರಾಮದ ಜನತೆಗೆ ಅನುಕೂಲವಾಗುವ ಉದ್ದೇಶದಿಂದ ಉಚಿತ ನೇತ್ರ ಹಾಗೂ ಅಗತ್ಯ ಹೊಂದಿದ ಕಣ್ಣಿನ ರೋಗಿಗಳಿಗೆ ಉಚಿತವಾಗಿ ಕನ್ನಡಕವನ್ನು ಕೊಡುವುದರ ಮೂಲಕ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವುದು ಇತರರಿಗೆ ಮಾದರಿಯಾಗಿದೆ ಎಂದರು. ಡಾಕ್ಟರ್ ಹನುಮಂತಪ್ಪ ಮಾತನಾಡಿ, ಗಂಗಾವತಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅತ್ಯಂತ ಪ್ರೀತಿ ವಿಶ್ವಾಸಗಳ ಮೂಲಕ ಆಗಮಿಸಿ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಈಗ 25ರ ವಸಂತಕ್ಕೆ ಕಾಲಿಟ್ಟಿರುವ ಆಸ್ಪತ್ರೆ ಸವಿನೆನಪಿಗಾಗಿ ಸಮಾಜದಲ್ಲಿನ ಬಡವರಿಗೆ ಈ ಒಂದು ಶಿಬಿರವನ್ನು ಉಚಿತವಾಗಿ ನಡೆಸುವುದರ ಮೂಲಕ ಸಹಕಾರಿಯಾಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ 300ಕ್ಕೂ ಅಧಿಕ ರೋಗಿಗಳು ತಮ್ಮ ನೇತ್ರವನ್ನು ತಪಾಸಣೆಗೆ ಒಳಪಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪರಿಮಳ ಹನುಮಂತಪ್ಪ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು, ನೇತ್ರ ಪರಿವೀಕ್ಷಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಗ್ರಾಮದ ಮುಖಂಡರು ಪಾಲ್ಗೊಂಡಿದ್ದರು. ಮಾರುತಿ ಕಣ್ಣಿನ ಮತ್ತು ಹಲ್ಲಿನ ಆಸ್ಪತ್ರೆಯ ಒಂದು ಕಣ್ಣಿನ ತಜ್ಞ. ಸುಮಾರು 2000 ಇಸ್ವಿಯಲ್ಲಿ ನಾವು ಗಂಗಾವತಿಯಲ್ಲಿ ನಮ್ಮ ಮಾರುತಿ ಮತ್ತು ಕಣ್ಣಿನ ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಾವು 25ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಮಾರುತಿ ಕಣ್ಣಿನ ಮತ್ತು ಹಲ್ಲಿನ ಆಸ್ಪತ್ರೆ. ಇದರ ಒಂದು ಅಂಗವಾಗಿ ಇದನ್ನು ನಾವು ಇಲ್ಲಿ ಸೋಳೇಕಲ್ ಮಠದಲ್ಲಿ ಬೃಹನ್ಮಠ ಮಠದಲ್ಲಿ ನಾವೊಂದು ಉಚಿತ ಕಣ್ಣಿನ ಚಿಕಿತ್ಸಾ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪೇಷಂಟ್ಸಿಗೆ ನಾವು ಉಚಿತವಾಗಿ ಮೆಡಿಸಿನ್ ಇರ್ಬೋದು, ಸ್ಪೆಕ್ಟಿಕಲ್ ಇರ್ಬೋದು ಹಾಗೂ ಉಚಿತ ಕಣ್ಣಿನ ಪರೀಕ್ಷೆ ಎಲ್ಲ ಮಾಡಿ ನಮ್ಮ ಈ 25ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಸೋಳೇಕಲ್ ಮಠದ ತಾತನವರಾದ ನಮ್ಮ ಭುವನೇಶ್ವರ ತಾತನವರು ನಮ್ಮ 25 ವರ್ಷದ ಕೆಳಗಡೆ ನಮ್ಮ ಹಾಸ್ಪಿಟ್ಲಿಗೆ ಬಂದು ಉದ್ಘಾಟನೆ ಮಾಡಿದ್ದರು. ಅವರ ಒಂದು ಆಶೀರ್ವಾದ ಇವತ್ತು ನಾವು ಅವರೊಂದು ಆಶೀರ್ವಾದ, ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಯಶಸ್ವಿಯಾಗಿ 25 ವರ್ಷ ನಾವು ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೀವಿ. ಅದರ ಅಂಗವಾಗಿ ಅವರ ಸ್ವಾಮೀಜಿಯವರ ಅವತ್ತೇನು ನಮಗೆ ಬಂದು ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡಿದ್ದರು, ಅದರ ಒಂದು ಸವಿನೆನಪಿಗಾಗಿ ಅವರೇ ಒಂದು ಅದಾದ ಮಠದಲ್ಲಿ ಇವತ್ತು ನಾವು ಉಚಿತ ಕಣ್ಣಿನ ಚಿಕಿತ್ಸಾ ಶಿಬಿರವನ್ನು ನಡೆಸ್ತಾ ಇದ್ದೀವಿ.